ಸಕ್ಕರೆನಾಡು ಮಂಡ್ಯ ಈ ಬಾರಿ ತೀವ್ರ ಕುತೂಹಲಕ್ಕೆ ಮತ್ತು ಜಿದ್ದಾಜಿದ್ದಿನ ಕಣಕ್ಕೆ ವೇದಿಕೆಯಾಗಿರುವಂತಹ ಕ್ಷೇತ್ರ. ಮಂಡ್ಯದಿಂದ ಮಾಜಿ ಸಿಎಂ ಎಚ್ಡಿಕೆ ಸ್ಪರ್ಧೆ. ನಾಳೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಸಂಸದೆ ಸುಮಲತಾ. ಮೈತ್ರಿ ಬೆಂಬಲವೋ ಪಕ್ಷೇತರ ಸ್ಪರ್ಧೆಯೋ ನಾಳೆ ಉತ್ತರ ಸಿಗುತ್ತೆ. ಕುತೂಹಲ ಮೂಡಿಸಿದೆ ರೆಬಲ್ ಲೇಡಿಯ ನಡೆ. ಏನು ಮಾಡ್ತಾರೆ ಹಾಗಾದ್ರೆ ಸುಮಲತಾ? ಇತ್ತ ಸುಮಲತಾ ಮನವೊಲಿಕೆಗೆ ಮುಂದಾಗಿದ್ದಾರೆ ದೋಸ್ತಿ ನಾಯಕರು. ಸುಮಲತಾ ಅವರ ಜೊತೆಗೆ ಮಾತನಾಡ್ತೇವೆ ಅಂತೇಳಿ ಬಿಎಸ್ವೈ ಅಶೋಕ್ ಕೂಡ ಹೇಳಿದ್ದಾರೆ. ಸುಮಲತಾ ಬಗ್ಗೆ ಇನ್ನಷ್ಟು ಸಾಫ್ಟ್ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾದ್ರೆ ಸುಮಲತಾ ನಡೆ ಏನು? ದೆಹಲಿ ವರಿಷ್ಠರನ್ನ ಭೇಟಿ ಮಾಡಿ ಬಂದ ನಂತರ ಇಲ್ಲಿಯವರೆಗೂ ಕೂಡ ಕಾಣಿಸಿಕೊಂಡಿಲ್ಲ. ಮೈತ್ರಿಯ ವಿಚಾರಕ್ಕೆ ತುಟಿ ಬಿಚ್ಚಿಲ್ಲ. ನಾಳೆ ಅವರ ನಡೆ ಒಂದು ಸ್ಪಷ್ಟ ನಿದರ್ಶನ ಸಿಗುವಂಥದ್ದು. ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಈಗ ಬಹುಪಾಲು ಕುಮಾರಸ್ವಾಮಿ ಅವರೇ ನಿಲ್ಲೋದು ಅಂತ ನಿಶ್ಚಯ ಆಗಿರೋದ್ರಿಂದ ಸುಮಲತಾ ಅವ್ರಿಗೆ ಬೇರೆ ಅವಕಾಶಗಳಿದೆ ಬೇಕಾದಷ್ಟು. ಡೆಲ್ಲಿನವರು ಕರೆದು ಮಾತಾಡ್ತಾರೆ. ಅವರು ಸಮಾಧಾನದಿದ್ದರೆ ಮುಂದೆ ಅವ್ರಿಗೆ ಸೂಕ್ತವಾದ ಒಂದು ಸ್ಥಾನಮಾನ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ. ಸುಮಲತಾ ಅವ್ರ ಜೊತೆಗೆ ಏನಾದರೂ ಮಾತುಕತೆ ಆಗಿದೆ? ನಾವು ಸಿಕ್ಕಿಲ್ಲ ಇನ್ನು. ಡೆಲ್ಲಿಯವರು ಮಾತಾಡಿದ್ದಾರೆ. ಮತ್ತೊಮ್ಮೆ ನಾನು ಸುಮಲತಾ ಅವರು ಮಾತಾಡ್ತಾ ಇದ್ದೀರಾ, ಅವ್ರ ಜೊತೆನೂ ಚರ್ಚೆ ನಡೀತಾ ಇದೆ. ಮೊನ್ನೆ ನಾನು ಫೋನ್ ಮಾಡಿದ್ರು, ನಾನು ಆಗಲಿಲ್ಲ. ನಾನು ದೇವಸ್ಥಾನಕ್ಕೆ ನಾನು ತಿರುವಣ್ಣಾಮಲೆಗೆ ಬೀದರಿಂದ ತಿರುವಣ್ಣಾಮಲೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅದಕ್ಕೆ ಭೇಟಿ ಮಾಡೋಕ್ಕಾಗಿಲ್ಲ. ಭೇಟಿ ಮಾಡ್ತೀನಿ, ಅವ್ರ ಜೊತೆ ಭೇಟಿ ಮಾಡಿ ಮಾತಾಡ್ತೀನಿ. ಅವರು ಕೂಡ ಈಗಾಗಲೇ ನಮ್ಮ ಕೇಂದ್ರೀಯ ನಾಯಕರು ಮಾತಾಡಿದ್ದಾರೆ, ಎಲ್ಲರೂ ಮಾತಾಡಿದ್ದಾರೆ. ಚರ್ಚೆ ಮಾಡ್ತೀನಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಚುನಾವಣೆಗಳು ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುತ್ತೆ. ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ. ಅದನ್ನು ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಅಂಬರೀಷ್ ಅವರು ನಾವು ಅವರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದೇವೆ. ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ. ಅವ್ರ ಜೊತೆ ಅಂಬರೀಷ್ ಅವ್ರ ಜೊತೆ ಅವರಿದ್ದಾಗ ಜೊತೆಯಲ್ಲಿ ಅವ್ರ ಮನೇಲಿ ಊಟ ಮಾಡಿದ್ದೇವೆ. ಆ ದಿನಗಳು ಇದೆ. ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿಯ ಒಂದು ಸಂಘರ್ಷಗಳು. ಈಗ ರಾಮಾಂಜನೇಯನ ಯುದ್ಧನೇ ಆಗೋಯ್ತು. ಇನ್ನು ನಾವು ಹುಲುಮಾನವರು ನಮ್ಮಲ್ಲಿ ಯುದ್ಧ ಆಗದೆ ಇರ್ತದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ. ಯಾವಾಗ ಮಾತಾಡ್ತೀರಿ ಸರ್?